ಯಡಿಯೂರಪ್ಪಗೆ ಹೋಗಿ ಸನ್ಮಾನ ಮಾಡಿ ಬಂದೀನಿ. ಯಡಿಯೂರಪ್ಪ ನನಗೆ ಯಾಕಪ್ಪ ಸನ್ಮಾನ ಅಂದ. ಹಿಂಗೆ ನಾನು ವೃದ್ಧಾಪ್ಯ ಕಾಲಕ್ಕೆ ನೀವು ತಿಂಗಳ 400 ಕೊಟ್ಟಿದ್ದು 8.5 ವರ್ಷ ರೊಕ್ಕ ತೆಗೆದಿಟ್ಟಿದ್ದೆ. ಕೈಲಿ 50,000 ಹಾಕಿ ಇಂತಿಂಥ ಯಾತ್ರೆ ಮಾಡಿ ಬಂದೆ. ಸತ್ರ ಅಲ್ಲಿ ಸಾಯ್ಬೇಕಂತ ಹೋದವ ದೇವ್ರು ಉಳಿಸಿ ಕಳಿಸಿದ. ಅದಕ್ಕೆ ನೀವು ನನ್ನ ಜೀವನಕ್ಕೆ ಕೃಪಾ ಆಸು ಹೊಳ್ಳಿ ಮತ್ತು ದೇವರು ಇಲ್ಲಿಗೆ ಕಳಿಸಿದ ಊರಿಗೆ. ಅದಕ್ಕೆ ನಿಮಗೆ ಸನ್ಮಾನ ತಂದೆ. ಅಲ್ಲೋ ನಿನ್ಗೇನು ಬೇಕು ಹೇಳ್ಕೊಡ್ತೀನಿ ಅಂತ ಯಡಿಯೂರಪ್ಪರು. ಅದಕ್ಕೆ ನನಗೇನು ಬೇಡ, ಸಾರ್ವಜನಿಕ ಸ್ಮಶಾನಕ್ಕೆ 2 ಎಕರೆ ಹೊಲ ಕೊಡು. ಹೋಗಿ ಸುಡುಗಾಡಿ ಕೇಳ್ತಿಯಲ್ಲ ಮತ್ತೇನಾರು ಕೇಳಂದ. ನನಗೆ ಅದೇ ಬೇಕು ಅಂತ. ಆಯ್ತಪ್ಪ ಕೊಡ್ತೀನಿ. ಶವ ಒಯ್ಯಾಕ ಒಂದು ಗಾಡಿ, ಹೆಣ ಸುಡು ಮಿಷನ್ ಇಷ್ಟು ಕೇಳ್ಕೊಂಡೀನಿ. ಶವ ಸುಡು ಗಾಡಿ ಒಯ್ಯೋ ಗಾಡಿ ಬಂದೈತಿ. ಇನ್ನು ಶವ ಸುಡು ಗಾಡಿ, ಹೆಣ ಸುಡು ಗಾಡಿ ಅದನ್ನು ಕೊಟ್ಟು ಕಳಿಸ್ತಾರೆ. ಅದಕ್ಕೆ ಕಮತ್ಗೆ ಸಾರ್ವಜನಿಕ ಸ್ಮಶಾನಕ್ಕೆ ಇನ್ನು ಮ್ಯಾಗ ಸರ್ವೆ ನಂಬರ್ ಹಾಕಿಕೊಡ್ತೀವಿ ಅಂದಾರ. ಅದು ಯಡಿಯೂರಪ್ಪನ ಕೃಪಾ. ಅದು ಇದೇ ವರ್ಷನ ಸೋತ. ಅದಕ್ಕೆ ಅವನ ಹತ್ರ ದಾಖಲೆ ಇಟ್ಟಿಲ್ಲ. ಈಗ ಮಾಡ್ದವ ಅವ, ಹೇಳ್ದವ ಅವ. ಈಗ ಅವನು ಬಿದ್ದೈತೆ ಅಂಥೇಳಿ ಅವನ ಹತ್ರ ಹೋಗಿಲ್ಲ. ಇನ್ನೂ 4 ದಿನ ಹೋಗಲಿ, ಅದೇ ಬರಲಿ, ಅವನು ಮಾಡಿಕೊಡ್ತಾನೆ. ಈಗ ಮಕ್ಕಳೆಲ್ಲ ಏನು ಮಾಡ್ತಾರೆ? ಮಕ್ಕಳು 5 ಅಂಗಡಿ ಅದಾವು. ಎಲ್ಲ 5 ಮಂದಿ ಮಾಡ್ಕೊಂಡು ಹೋಗ್ತಾರೆ. ಚಿಂತಿಲ್ಲ. ಒಪ್ಪತ್ತು ಊಟ ತಂದು ಕೊಡ್ತಾರೆ, ಮಾಡ್ತಾರೆ. ಅದಕ್ಕೇನು ಇದು. ಅದಕ್ಕೆ ಆಕೃತಿ ಭಗವಾನರ ಪತಿ ಈ ಶರಣಮ್ಮ ಅವರಿಂದ ದೀಕ್ಷೆ ತೊಗೊಂಡಾಕಿ. ಈಗ ಆ ಶರಣಮ್ಮ ಲಿಂಗದೊಳಗಾಗಿ 3 ವರ್ಷ ಆಯ್ತು. ಯಾಣಗುಂದಿ ಮಾಣಿಕಮ್ಮ ಅವರು ನಮ್ಮೂರಿಗೆ ಹುಟ್ಟಿ ಬಂದಾರ ಅಂತ ನನ್ನ ಅಪೇಕ್ಷೆ. ನಮ್ಮಲ್ಲಿ ಭೂಮಿಗೆ ಹುಟ್ಟಿ ಮತ್ತು ಮರಳಿ ಬಂದಾರ, ಇದು ಅಪೇಕ್ಷೆ. ಇಷ್ಟ ನಾವು ಮಾತಾಡಿದ್ದು ದೇವ್ರಿಗೆ ಕೇಳಬೇಕು. ನಿನಗೆ ಕೇಳಿದ್ರಲ್ಲ, ಅವನು ಕೇಳಬೇಕು. ಅದಕ್ಕೆ ನಾವು ಕೊಡಪ್ಪ ದೇವ್ರ ಅವನು ಕೇಳಬೇಕು. ಕೇಳು ಹೊತ್ತು ಯಾವಾಗ ಅಂದ್ರೆ ರಾತ್ರಿ 12-1 ಆಗ ಸಪ್ಪಗೆ ಇರ್ತದೆ. ಆಗ ಅವನು ಕೇಳ್ಕೊ. ಇಂಥ ವ್ರತ ಕೇಳೀನಿ, ಅವ್ರಿಗೂ ಪಿಜೂನ್ ಮಾಡು. ನನಗೆ ಹರ್ಷ ಮಾಡಿ ಅವ್ರಂಗೆ ನನಗೆ ಅಳಿದು ತೋಡ್ಕೊಂಡಾರ, ಅವ್ರನ್ನ ಎತ್ತಿಡಿ. ಆತ್ಮಸಂತೋಷನೂ ಸಂತೋಷ. ಜಗತ್ತಿನ ಮ್ಯಾಗ ಇನ್ನಂಥ ಪ್ರಾಣಿ ಎಲ್ಲಿ ಯಾವ ಲೋಕದಾಗೂ ಇಲ್ಲ, ಎಲ್ಲಿ ಹುಟ್ಟಿಲ್ಲ. ಸಿರಿಗೆ ಬಂದರೆ ನೀವು ಭೇಟಿ ಆಗ್ಬೇಕು. ಆಗ ಕಮತಿಗೆ ಭೇಟಿಯಾಗಿದ್ದೆ ಅಂದ್ರೆ ಅಲ್ಲ, ಅವ ಬೇರೆ ನೀವು ಬೇರೆ. ಅದಕ್ಕೆ ಪರಮಾತ್ಮ ಹೆಂಗದಾನ ನಿನ್ನಂಗದಾನ. ನೀನು ಹುಟ್ಟು ಸಾವು 50-60 ವರ್ಷ ಐತಿ, ಅವಾಗ ಹುಟ್ಟು ಸಾವಿಲ್ಲ. ಅವ ಅಜ್ಮೀರ್ ಇರ್ತಾನೆ. ಅದಕ್ಕೆ ನಾವು ಏನು ಬೇಡ್ಕೋಬೇಕು ದೇವ್ರ ಹತ್ರ ಅಂದ್ರೆ, ಸೂರ್ಯ ಚಂದ್ರಾದಿಗಳ ಹೆಸರು ಇರೋಂಗೆ ನಮ್ಮ ಹೆಸರು ಅನುಗ್ರಹ ಮಾಡು. ನಿನ್ನ ನಾಮಸ್ಮರಣೆನ ಅವ್ರಿಗೆ ಹೇಳ್ತೀವಿ. ಅವ್ರು ನಾಮಸ್ಮರಣೆ ಮಾಡಿದ್ರೆ ಒಂದು ಹಳ್ಳಿ ಲೋಸಿತ್ತು ಅಂದ್ರೆ ಶಿವ ಅಂತೀರಿ. ನಾವು ಅನ್ನಂದ್ರೆ ಯಾಕನ್ನ ಅಲ್ರಿ. ಅದಕ್ಕೆ ಅನ್ರಿ ಆ ದೇವರು ನಿಮ್ಮ ಹೆಣ ಕೇಳಿ ಅಂಥೇಳಿ ಓಂ ನಮ ಶಿವಾಯ ಅನ್ನೋದು ಶವ ಸಂಸ್ಕಾರ ಗಾಡಿಯಾಗ ಆ ರೆಕಾರ್ಡ್ ಹಾಕೊಂಡು ಒಯ್ತಾರೆ. ಆ ಗಾಡಿ ಬಂದೈತಿ. ಇನ್ನು ಹೆಣ ಸುಡಿ ಮಿಷನ್ ಹೇಳೀನಿ. ಆ ಹೆಣ ಸುಡಿ ಮಿಷನ್ಗೆ 20,000 ಜನಸಂಖ್ಯೆ ಐತಂದ್ರೆ ಕೊಡ್ತೀವಿ. ಇಲ್ಲಿಕ್ಕೆ ಇಲ್ಲ ಅಂದಾರ, 70 ಮಾಡಕ್ಕೆ ಹಚ್ಚಾರ. ಅದಕ್ಕೆ ನಾವು ಕೊಟ್ಟ ಚೀಟಿ ಬೆಂಗಳೂರಾಗ ವಿಧಾನಸಭಾದಾಗ ಪ್ರಸ್ತಾವನೆ ಒಳಗೆ ಓದಿ ಹೇಳಬೇಕು. ಬಾಗಲಕೋಟೆ ಜಿಲ್ಲಾ ಕಮಿಟಿಗೆ ಊರು ಇಂಥದ್ದೊಂದು ಬೇಡಿಕೆ ಐತಿ. ಸಾರ್ವಜನಿಕಕ್ಕೆ ಸಲಗ ಹೆಣ ಸುಡಿ ಮಿಷನ್ ಕೇಳ್ಯಾರ, ಕೊಡಬೇಕು. ಹರ್ಜೆಂಟ್ರಾಗಿರೋವಾಗ 6 ತಗಡಿನ ಶೆಡ್ಡು, ಹೆಣ ಸುಡೋಲ್ಲಿ 4 ತಗಡಿನ ಶೆಡ್ಡು, 20 ಸಿಮೆಂಟಿನ ಕುರ್ಚಿ, 2 ನೀರಿನ ಟಾಕಿ, 6 ಲೈಟು ಇಷ್ಟು ಕೊಟ್ಟು ಸಾರ್ವಜನಿಕ ಸ್ಮಶಾನ ಹರಿಶ್ಚಂದ್ರ ಘಾಟ ರುದ್ರಭೂಮಿ ವೈಕುಂಠ ಧಾಮ ಕಮತಿಗೆ ಸಾರ್ವಜನಿಕ ಸ್ಮಶಾನ ಇಷ್ಟು ಅಪೇಕ್ಷೆ ಇರ್ತೀವಿ. ಆಯುಷ್ಯ ಇದ್ರೊಳಗೆ ಇದೊಂದು ಉಪಯೋಗ ಮಾಡಪ್ಪ ಮಾಡೀವಿ. ಅಂತಂಥವ್ರಿಗೆ ಆಗಿಲ್ಲ, ಇವ್ರಿಗೆ ನಾಲ್ಕು ಅನ್ನಿಸಿ ಬೇಡ. ನಿನ್ನ ಮ್ಯಾಗ ಭಾರ ಹಾಕೀನಿ. ಅದಕ್ಕೆ ನೀ ಇದನ್ನು ಮಾಡು. ನನ್ನ ಕಣ್ಣೂ ದಾನ ಮಾಡೀನಿ ಕುಮಾರೇಶ್ವರ ದವಾಖಾನೆಗೆ ದಾನ ಮಾಡೀನಿ. ಎಲ್ಲ ಸತ್ತು ಕೂಡಿ ಕಿತ್ತಾಗ ಮಣ್ಣಾಗ ಹಾಕೋದು ಬೇಡ. ಅದಕ್ಕೆ ನನ್ನ ಕಣ್ಣಿದ್ದಾಗ ಇದಿತ್ತು ಸರ್ವೆ ನಂಬರ್ ಹಾಕಿಕೊಟ್ಟು ಮುಕ್ತಿ ಮಾಡಪ್ಪ ದೇವ್ರ ಅಂತ ಬೇಡ್ಕೊಂಡು ನೋಡ್ಕೊಂತೀನಿ. ಇದು ನಮ್ಮ ನಿಮ್ಮ ಪ್ರೀತಿಯ
ಮಾತು ಏನೋ ವಿನಯದಿಂದ ಕೇಳಿದಂತ ಹೇಳಿ ಮಾತು ಯಾವ ಬುಕ್ದಾಗಿಲ್ಲ ಯಾವ ಪಾಲನೆಯಾಗೂ ಇಲ್ಲ. ನೀ ಹುಟ್ಟುದು ಹೊಟ್ಟಾಗ ಹುಟ್ಟಿ 1 ವರ್ಷ ಅಂಗೈ ಆಗದಿ, 2 ವರ್ಷ ಕಿರ್ಬಳ್ಳಿ ಆಗದಿ, 3 ವರ್ಷ ಹೊರಬಕ್ಕಳು ದಾಟಿ ಬಂದಿಂದ ಆ ಊರಿನ ಹುಡುಗ ಅವ್ರ ಮನೆ ಹುಡುಗ ಅಂತ ನಿನ್ನ ಪರಿಚಯ ನಮಗೆ. ಅದಕ್ಕೆ ಹುಟ್ಟುದು ಒಮ್ಮೆ, ಸಾವುದು ಒಮ್ಮೆ. ಅದಕ್ಕೆ 50-60 ವರ್ಷ ಇದ್ದವರು ಬ್ರಿಟಿಷರು ಆಳು ಕಾಲಕ್ಕೆ ಏನಂದ್ರು, ಹುಟ್ಟಿಯ ವರ್ಷಕ್ಕೆ 5 ರೂಪಾಯಿ ಕೊಟ್ಟು ಮುನ್ಸಿಪಾಲ್ಟಿಯಾಗ ಪಂಚಾಯತ್ಯಾಗ ನಿನ್ನ ಹೆಸರು ಬರ್ಸಿ, ಎಲ್ಲರೂ ಸತ್ಯ ಅಂದ್ರೆ ನೀನು ಆ ಊರಿಗೆ ಕಳಿಸ್ತೀವಿ ಏನ. ಅದಕ್ಕೆ 5 ರೂಪಾಯಿ ವರ್ಷಕ್ಕೆ ಕೊಡು ಅಂದ್ರೆ ಈಗ ಅವರು 5,000 ಕೇಳ್ತಾರೆ ಮುನ್ಸಿಪಾಲ್ಟಿ ಅಂತ. ಅದಕ್ಕೆ ಅನ್ಯಾಯದಿಂದ ಬೇಡ. ನಮ್ಮ ಮನೆ ಮುಂದೆ ಜಾಗ ಇಟ್ಟು ಆಟ ಕಸ ನಾವು ಅನ್ಕೊಂತೀವಿ. ಸಂತರ ಹಾಕಿರಲ್ಲ, ಏನದು ಮಹಾತ್ಮೆ ಏನಂತ, ಏನು ಎದಕ್ಕೆ ಮುಖ್ಯ, ಏನು ಸಂತರ ಅಂದ್ರೆ ಏನು ಅಂತ? ನಾಮ ಸಂಕೀರ್ತನ ಸಾಧನ ಪೈಸೋಪೆ ಜಳತೀಲ ಪಾಪ ಜನ್ಮಾಂತರೀಚೆ ನಲಗತ ಸಾಯಾಸ ಧಾವೆ ವನಂತರ ಸೂಚೆ ಏತೋ ಘರಿ ನಾರಾಯಣ ತಾಯೋತ ಬಯಸೋನು ಕರ ಏಕ ಚಿತ್ತ ಆವಡಿ ನಿರಂತರ ಆಳಭಾವ ರಾಮ ಕೃಷ್ಣ ಹರಿ ವಿಠಲ ಕೇಶವ ಮಂತ್ರ ಹೋ ಸರ್ವಕಾಳಾಯ ನಮಃ. ಇವು 4 ಮಂದಿ ಇನ್ನು ಕೃಷ್ಣಗೂ ಮಕ್ಕಳಿಲ್ಲ, ಪಾಂಡುರಂಗಗೂ ಮಕ್ಕಳಿಲ್ಲ, ವಿಠಲ್ಗೂ ಮಕ್ಕಳಿಲ್ಲ, ಕೇಶವಗೂ ಮಕ್ಕಳಿಲ್ಲ. ಅದಕ್ಕೆ ರಾಮಕೃಷ್ಣಗಂದ್ರೆ ಶ್ರೀರಾಮಚಂದ್ರ ಆವಾಗ ಏಕಪತ್ನಿ ವ್ರತ ಕಾಯ್ಕೊಂಡ್ರೆ ಲವಕುಶಿ 2 ಮಕ್ಕಳದು. ಏಕಪತ್ನಿ ವ್ರತ ಲವಕುಶಿ 2 ಮಕ್ಕಳು. ಅದಕ್ಕೆ 5 ಜನ್ಮ ಎತ್ತಿದವ ಶ್ರೀರಾಮಚಂದ್ರ. ಅಂಥವನ ಕೃಪಾ ಅದು ನಾಮಸ್ಮರಣೆ 5 ಜನ್ಮ ಎತ್ತೀವಿ. ಈಗ ವಿಠಲ್ನು ಅದ್ರ ಮಗಳ ವೆಂಕಟರಾಮ ಇಲ್ಲೇ, ಅದ್ರ ಮಗಳ ಕೃಷ್ಣ, ಅದ್ರ ಮಗಳ ಕೃಷ್ಣಾಗಿಂದ ನಾರಾಯಣ ಅಂದ್ರೆ ಬದ್ರಿ ನಾರಾಯಣ. ಕಮಲದಾಗ ಅವಂಗೂ 2 ಹೆಂಡ್ರು, ಕೃಷ್ಣಗೂ 2 ಹೆಂಡ್ರು, ಪಾಂಡುರಂಗಗೂ 2 ಹೆಂಡ್ರು, ಕೇಶವಗೂ 2 ಹೆಂಡ್ರು. ಆ ಶ್ರೀರಾಮಚಂದ್ರಿಗೆ ಒಂದೇ ಏಕಪತ್ನಿ ವ್ರತ ಲವಕುಶಿ 2 ಮಕ್ಕಳು. ಅದಕ್ಕೆ ರಾಮಕೃಷ್ಣ ಹರಿ ವಿಠಲ ಕೇಶವ ಮಂತ್ರ ಹೋ ಸರ್ವಕಾಳಾಯನ. ಈ 5 ಹೆಸರಿನಕ್ಕಿಂತ ಮ್ಯಾಗ ಮಂತ್ರ ಯಾವೂ ಇಲ್ಲ. ಎಲ್ಲ 5 ಜನ್ಮ ಎತ್ತಿ ಬಂದದ್ದ ಈ ಮಂತ್ರ. ಅದಕ್ಕೆ ಹರಿದಿನದಲ್ಲಿ ಉಂಡ ನರರಿಗೆ ಘೋರ ನರಕವು ತಪ್ಪುವುದಿಲ್ಲವೆಂದು ಶ್ರುತಿ ಸಾರುತ್ತಲಿದೆ. ಗೋವು ಕೊಂದ ವಿಪರೀತ ಜೀವ ಹತ್ಯೆ ಮಾಡಿದ ಪಾಪವು ಬಾಣರೋದ್ರನ ದಿನದಲ್ಲಿ ಉಂಡವರನ್ನು ರೇವಿನೊಳಗೆ ಹಾಕಿ ಸುಡಿಸುವನು ಆ ಯಮನು. ಅನ್ನಪಾನ ತಾಂಬೂಲ ದರ್ಪಣಗಳು ಚೆನ್ನ ವಸ್ತುಗಳಲ್ಲಿ ವರ್ಜಿತವು. ತನ್ನ ಸತಿಯರ ಸಂಘ ಮಾಡದೆ ಜನರಿಗೆ ಬೆನ್ನಲ್ಲಿ ಕರಳು ತೆಗೆಯುವನು ಕಂಡ ಯಮನು. ಇಂಥ ಉಪವಾಸ ಜಾಗೃತಿಯು ಕೃತ 4,000 ಫಲಕ್ಕೆ ಮಿತಿವಿಲ್ಲವು ಯಾವ ಪುರಂದರ ವಿಠಲ. ಏಂತದಂದ್ರು ಏಕಾದಶಿ ದಿನ ಭೋಗ ಕೊಡಬಾರ್ದು, ಮರುದಿನ ಆಡಲಿ. ಏಕಾದಶಿ ದಿನ ಭೋಗ ಕೊಡಬಾರ್ದು, ಅದು ಆ ನಿಯಮ. ಆ ನಿಯಮದಿಂದ ಪಾಲನೆ ಮಾಡಿದರೆ ಸುಪುತ್ರ ಮಕ್ಕಳು, ಚಂದ್ರಮ್ಮಂಥ ಮಕ್ಕಳು, ಏನು ಆಯುಷ್ಮಾನ ಪ್ರತಿಯೊಂದು ನಾವೇನು ಬೇಡ್ಕೊತೀವಿ ಅದು ಹುಟ್ಟಿದ್ಲೇ ಅಂಟ್ಕೊಂತೈತಿ. ಮಕ್ಕಳು 3 ಜಾತಿ, ಏನು ಋಣದ ಮಗ, ರಿಣಿಗೇಡಿ ಮಗ, ಪುಣ್ಯದ ಮಗ. ಋಣದ ಮಗ, ರಿಣಿಗೇಡಿ ಮಗ, ಪುಣ್ಯದ ಮಗ. ರಿಣಿಗೇಡಿ ಮಗ ಅಂದ್ರೆ ನಿಮ್ಮ ಮಗ ಏನು ಮಾತು, ನಮ್ಮ ಮಗ ಏನು ಬಾಸುನ ಮಗ, ನಮ್ಮ ಮಗ ಹಲ್ಕ ರಿಣಿಗೇಡಿ. ಋಣದ ಮಗ ಏನಪ್ಪ ಅವನ ಪುಣ್ಯ ಬೇಡ ಬಂದೀನಿ, ಹೊರಗೆ ಹೋದ್ರೆ 1-20 ರೂಪಾಯಿ ಬಕ್ಕಂದಾಗ ಇಟ್ಕೊಂಡು ಹೋಗು, ಏನೇನು ಬೇಕಾದ್ರೆ ತಗೋ, ನನಗೆ ಯಾಕೆ ಬೇಕು ಹಿಂಗೆ ಹೊಳೆ ತೊಗೊಂಬ ಒಯ್ಯಿ ಅಷ್ಟು ದಿನ. ನಾಳೆ ನಾನು ಹೆಣಕ್ಕೆ ಖರ್ಚು ಮಾಡೋನು ಅವ, ಅದೇನು ದಿನ ಬೇಡ ಬಂದನು ಋಣದ ಮಗ. ಇನ್ನು ಪುಣ್ಯದ ಮಗ, ಯಪ್ಪ ನಮ್ಮನ್ನು ಹರಿದು ಜೋಪಾನ ಮಾಡಿ 50 ವರ್ಷ ಆಗ್ಯಾವ, ಈಗ ಹೋಗಿ ಯಾತ್ರೆ ಮಾಡಿ ಬಾ, ಅದ್ರ ಪುಣ್ಯ ನಮಗೆ ತಪ್ಪಲಿ ಅಂತ ಆ ಮಕ್ಕಳು ಕೊಟ್ಟು ಕಲಿಸಿಂದ ಆ ಯಾತ್ರೆ 5 ಬೇರೆ ಕೇದಾರ, 2 ಬೇರೆ ಅಮರನಾಥ್, ಜಮ್ಮು ಕಾಶ್ಮೀರ, ನೇಪಾಳ, ಈ ಕಡೆ ಮದ್ರಾಸ್ ತುದಿ, ಕಲ್ಕತ್ತಾ, ಅಯ್ಯಪ್ಪ ಸ್ವಾಮಿ ಒಮ್ಮೆ, ಏನು ರಾಮೇಶ್ವರ 2 ಬೇರೆ, ಏನು ಈ ಕಡೆಲ್ಲ ಸಂಪೂರ್ಣ ಕಾಣಬೇಕು. ಇದ್ರ ಫಲ ಅಂದರೆ ನಾ ಮಾತಾಡಿದ್ದು ನಿನ್ಗೆ ಹೆಂಗೆ ಕೇಳ್ತೈತಿ
ಹಂಗೆ ಅವಂಗೆ ಬೇಡ್ಕೊಂಡಿದ್ದು ತಿಳಿಸ್ ಅಂತೇಳಿ ನನಗೆ ಇಷ್ಟ ಫಲ ಅದಕ್ಕೆ ಇಷ್ಟ ಮತ್ತೇನು. ಧನ್ಯವಾದ ರೀ. ಮತ್ತೆ ಮಾತಾಡ್ಸು ನಿಮ್ಮನ್ನ. ಹಾಂ ರೀ. ಪಾಂಡುರಂಗ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಇವರ ಅಪೇಕ್ಷೆ ಈಡೇರಿಸು ಇದು ಕೈತ. ಓಂ ಸಚ್ಚಿದಾನಂದ ಪರಬ್ರಹ್ಮ ಪುರುಷೋತ್ತಮ ಪರಮಾತ್ಮ ಶ್ರೀ ಭಗವತಿ ಸಮೇತ ಶ್ರೀ ಭಗವತಿ ನಮಃ. ಇಷ್ಟಫಲಕಾರಿ ಸಿದ್ಧಿರಸ್ತು ಸಕಲ ಸಮೃದ್ಧಿ ಪ್ರಾಪ್ತಿರಸ್ತು. ಕ್ರೀಂ ರೀಂ ಮಾ ಲಕ್ಷ್ಮೀ ಕಟಾಕ್ಷ. ಅಮ್ಮ ಭಗವಾನ್ ಕೃಪಾ ಕಟಾಕ್ಷ ಭಗವಾನ್ ಅನುಗ್ರಹಿಸೋಸ್ಮಿ ಅನುಗ್ರಹಿಸೋಸ್ಮಿ. ಓಂ ಶಾಂತಿ ಶಾಂತಿ ಶಾಂತಿ. नागा साधु कृपा करो भगवान बोले तुम्हें. नागा साधु कृपा करो भगवान अनुग्रही सोस्मी ಹಾಂ ಅಂದ್ರೆ ನಾಗಾ ಸಾಧು 700 ವರ್ಷ ತಾವದಾನ ಎಲ್ಲೇ ಋಷಿಕೇತದಾಗ ಅವಂದು ವಾಚ್ಯ ಇದು ನಾಗಾ ಸಾಧು. ಅಮ್ಮ ಭಗವಾನ್ದು ಆ ವಾಚ್ಯ. ಹಿಂಗೆ ಅದಕ್ಕೆ ಕೇಳಿದ್ರೆ ನಿನ್ನ ಹೆಸರು ಕೇಳಿ ಸುಮ್ಮಾಗೋದಿಲ್ಲ. ನಿಮ್ಮ ಅಪ್ಪನ ಹೆಸರು ಹೇಳು, ಅಡ್ಡ ಹೆಸರು ಹೇಳು, ಯಾವ ಓನಾಗಲಿ ಇಷ್ಟು ಬೇಕು. ಅದಕ್ಕೆ ಪತ್ತಾನುಕ್ಕೆ ಅವ್ರವ್ರ ಕಲ್ಪನೆಗೆ ನೆನೆಸಿ. ಅದಕ್ಕೆ ನೀವಾದರೂ ಜೀವನ 60-80-100 ವರ್ಷ ಇರು ಪ್ರಾಣಿ ಅವ್ನು ನೆನೆಸ್ರಿ. ಇದಚ್ಚುನೆ ಹುಟ್ಟಿದ್ದು ಇದಚ್ಚುನೆ ಸಾವುದು, ಮತ್ತು ಇನ್ನೊಮ್ಮೆ ಹೊಳ್ಳಿ ಬರ್ತೀನಿ ಅನ್ನೋಂಗಿಲ್ಲ. ಅದಕ್ಕೆ ಅವನ ಪಾದಕ್ಕೆ ಹೋಗ್ಬೇಕಾದ್ರೆ ನೆನೆಸಿ ಕೈ ಹಿಡೀರಿ. ಇದನ್ನು ನೆನೆಸೋದು. ಶರಣಾರ್ಥಿ. ಮತ್ತೆ